ಬಂಧುಗಳೇ, ಕೊನೆಗೂ ಬಿಗ್ ಬಾಸ್ ಸೀಸನ್ 8 ಮುಕ್ತಾಯವಾಗಿದೆ. ಬಿಗ್ ಬಾಸ್ ಆರಂಭ ಆದ ದಿನದಿಂದಲೂ ಕೂಡ ಬಿಗ್ ಬಾಸ್ ಟ್ರೋಫಿಯನ್ನ ಯಾರು ಎತ್ತಿ ಹಿಡಿತಾರೆ ಎನ್ನುವಂತ ಕುತೂಹಲ ಇದ್ದೇ ಇರುತ್ತೆ. ಬಿಗ್ ಬಾಸ್ ಅಷ್ಟೊಂದು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ, ಅಷ್ಟರ ಮಟ್ಟಿಗೆ ಜನರು ಕೂಡ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಅನ್ನು ಗಮನಿಸುವುದಾದ್ರೆ ಪ್ರತಿಯೊಬ್ಬರು ಕೂಡ ಘಟಾನುಘಟಿ ಸ್ಪರ್ಧಿಗಳಿದ್ರು. ಒಂದಷ್ಟು ಜನಕ್ಕೆ ಪರಿಚಯ ಇಲ್ಲದೇ ಇದ್ರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದ ನಂತರ ಜನಕ್ಕೆ ಹತ್ತಿರವಾದ್ರು, ಹಾಗೆ ಭರ್ಜರಿಯಾಗಿ ಆಟವನ್ನಾಡುವ ಮೂಲಕ ಜನರ ಮನವನ್ನ ಕೆಡಗಿದ್ರು. ಮತ್ತೊಂದಷ್ಟು ಜನ ಮೊದಲಿಂದಲೂ ಕೂಡ ಪರಿಚಯ ಇದ್ರು, ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಇನ್ನಷ್ಟು ಮನೆಗೆ ರೀಚ್ ಕೂಡ ಆದ್ರು. ಇನ್ನೊಂದಷ್ಟು ಜನ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಜನ, ಆದರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಆ ನಿರೀಕ್ಷೆಯನ್ನ ಕೂಡ ಹುಸಿಗೊಳಿಸಿದ್ರು. ಒಟ್ಟಾರೆಯಾಗಿ ಬಿಗ್ ಬಾಸ್ ನಲ್ಲಿ ಇದ್ದಂತ ಸ್ಪರ್ಧಿಗಳು ಒಬ್ಬರೊಬ್ರು ಒಂದೊಂದು ರೀತಿಯಲ್ಲಿ ಜನರ ಮನವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಪ್ರತಿ ವೀಕೆಂಡ್ ಬಂದಾಗ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಗೆಸ್ ಮಾಡೋದೇ ಬಹಳ ಕಷ್ಟ ಆಗ್ತಿತ್ತು. ಜೊತೆಗೆ ಇನ್ನೊಂದು ಮಾತು ಕೂಡ ಅನಿಸ್ತಾ ಇತ್ತು, ಯಾರೇ ಮನೆಯಿಂದ ಹೊರಗಡೆ ಹೋದ್ರೂ ಕೂಡ ಬಿಗ್ ಲಾಸ್, ಮನೆ ಖಾಲಿ ಅನ್ಸತ್ತೆ ಅಂತ ಹೇಳಿ. ಇನ್ನು ಅಂತಿಮವಾಗಿ ಬಿಗ್ ಬಾಸ್ ಫಿನಾಲೆ ವಿಚಾರಕ್ಕೆ ಬರೋಣ. ಫೈನಲಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಂತವರು ಮಂಜು ಪಾವಗಡ, ಅರವಿಂದ್ ಕೆಪಿ, ವೈಷ್ಣವಿ, ದಿವ್ಯಾ ಉರುಡುಗ ಹಾಗೆ ಪ್ರಶಾಂತ್ ಸಂಬರ್ಗಿ. ಅಂತಿಮವಾಗಿ ಪ್ರಶಾಂತ್ ಸಂಬರ್ಗಿ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ. ಅವರ ಬೆನ್ನಲ್ಲೇ ವೈಷ್ಣವಿ ಗೌಡ ಕೂಡ ಮನೆಯಿಂದ ಹೊರಗಡೆ ಬೀಳ್ತಾರೆ. ಅಂತಿಮವಾಗಿ 3 ಸ್ಪರ್ಧಿಗಳು ಉಳ್ಕೊಳ್ತಾರೆ. ಅವ್ರ ನಡುವೆ ತೀವ್ರವಾದಂಥ ಜಟಾಪಟಿ ಕೂಡ ನಡೀತಾ ಇತ್ತು. ಅಂತಿಮವಾಗಿ ಬಿಗ್ ಬಾಸ್ ಟ್ರೋಫಿಯನ್ನ ಮಂಜು ಪಾವಗಡ ಗೆದ್ದುಕೊಂಡಿದ್ದಾರೆ. ಪಾವಗಡದ ಕುವರ ಇದೀಗ ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದಾರೆ. ಅರವಿಂದ್ ಕೆಪಿ ರನ್ನರ್ ಅಪ್ ಆಗಿದ್ದಾರೆ. ಮತ್ತೊಂದು ಕಡೆ ದಿವ್ಯಾ ಉರುಡುಗ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ಅರವಿಂದ್ ಮತ್ತು ಮಂಜು ಪಾವಗಡ ನಡುವೆ ತೀವ್ರವಾದಂಥ ಪೈಪೋಟಿ ಇತ್ತು. ಒಂದು ಹಂತಕ್ಕೆ ಅರವಿಂದ್ ಗೆಲ್ಲಬಹುದು ಅಂತ ಕೂಡ ಹೇಳಲಾಗ್ತಿತ್ತು. ಆದರೆ ಅಂತಿಮವಾಗಿ ಮಂಜು ಪಾವಗಡ ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದಾರೆ. 53 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಗಳಿಸಿದ್ದಾರೆ. 50 ಲಕ್ಷ ಇತ್ತು, ಅದನ್ನು 3 ಲಕ್ಷ ಹೆಚ್ಚಳ ಮಾಡಲಾಗಿದೆ, 53 ಲಕ್ಷ. ಇನ್ನು ಏನೇನು ಅನೌನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಅರವಿಂದ್ ಕೆಪಿ ಅವರು ರನ್ನರ್ ಅಪ್ ಆಗಿರುವಂತಹ ಕಾರಣಕ್ಕಾಗಿ 11 ಲಕ್ಷದಷ್ಟು ಹಣವನ್ನು ಗೆದ್ದಿದ್ದಾರೆ. ಇನ್ನು ಮಂಜು ಪಾವಗಡ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಕುಗ್ರಾಮದಲ್ಲಿ ಹುಟ್ಟಿದಂತಹ ಹುಡುಗ. ತದನಂತರ ನಾಟಕ, ರಂಗಭೂಮಿ ಹೀಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಂತಿಮವಾಗಿ ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಕೆಲಸವನ್ನ ಮಾಡಿ ಹೊತ್ತಿನ ತುತ್ತಿಗೂ ಕೂಡ ಪರದಾಡಿ ಅಂತಿಮವಾಗಿ ಮಜಾ ಭಾರತ ಎನ್ನುವಂಥ ಒಂದು ವೇದಿಕೆ ಸಿಗುತ್ತೆ. ಅದರ ಮೂಲಕ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ. ಅಂತಿಮವಾಗಿ ಬಿಗ್ ಬಾಸ್ ಎನ್ನುವಂಥ ಬಹುದೊಡ್ಡ ವೇದಿಕೆ ಸಿಗುತ್ತೆ. ಬಿಗ್ ಬಾಸ್ ಮನೆಗೆ ಬಂದ ದಿನದಲ್ಲೂ ಕೂಡ ಎಲ್ರಿಗೂ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅನ್ನು ಕೊಡ್ತಾ ಇದ್ರು, ದಿ ಬೆಸ್ಟ್ ಪ್ಲೇಯರ್ ಅಂತ ಕೂಡ ಕರೆಸ್ಕೊಳ್ತಾ ಇದ್ರು. ಬಿಗ್ ಬಾಸ್ ಫಸ್ಟ್ ಇನ್ನಿಂಗ್ಸ್ ನೋಡಿದಂಥವರು ಕೂಡ ಹೆಚ್ಚು ಕಡಿಮೆ ಮಂಜು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿಬಹುದು ಎನ್ನುವ ರೀತಿಯಲ್ಲೇ ಕೂಡ ಹೇಳ್ತಾ ಇದ್ರು. ಕಾರಣಕ್ಕೆ ಆರಂಭ ದಿನಗಳಿಂದಲೂ ಕೂಡ ಎಲ್ಲರ ಮನ ಗೆಲ್ಲುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಕಾರಣ ಬಿಗ್ ಬಾಸ್ ಅಂದಾಗ ನೀವು ಕೇವಲ ಒಂದು ಆಕ್ಟಿವಿಟೀಸ್ ತೊಡಗಿಸ್ಕೊಂಡ್ರೆ ಸಾಲದು, ಎಲ್ಲದರಲ್ಲೂ ಕೂಡ ನೀವು ಸೈ ಅನ್ಸ್ಕೊಳ್ಬೇಕಾಗತ್ತೆ. ಒಂದು ಎಂಟರ್ಟೈನ್ಮೆಂಟ್, ಅದರಲ್ಲಿ ಮಂಜು ದಿ ಬೆಸ್ಟ್ ಎನ್ನುವ ರೀತಿಯಲ್ಲಿದ್ರು. ಇನ್ನೊಂದು ಟಾಸ್ಕ್, ಅದರಲ್ಲೂ ಕೂಡ ಮಂಜು ಯಾರಿಗೂ ಕಡಿಮೆ ಇರಲಿಲ್ಲ. ಇನ್ನೊಂದು ಆಕ್ಟಿವ್ ಆಗಿರುವಂಥ ವಿಚಾರ, ಅದರಲ್ಲಂತೂ ಮಂಜು ಅವ್ರನ್ನ ಮೀರಿಸೋರೇ ಇರಲಿಲ್ಲ. ಇಡೀ ಮನೆಯನ್ನು ನಗಿಸ್ತಾ ಇದ್ದಿದ್ದು, ಆಕ್ಟಿವ್ ಆಗಿರುವ ಹಾಗೆ ಮಾಡ್ತಿದ್ದು ಮಂಜು ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆ ಕಂಪ್ಲೀಟ್ ಆಗಿ ಕಳ್ಕೊಳ್ತಿತ್ತು. ಅಂಥ ಪರಿಸ್ಥಿತಿಯು ಕೂಡ ಇತ್ತು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಎಲ್ಲರ ಜೊತೆಗೆ ಹೇಗೆ ಹೊಂದಾಡ್ಕೊಳ್ತಾರೆ ಅಂತ ಹೇಳಿ, ಆ ಹೊಂದಾಣಿಕೆ ವಿಚಾರದಲ್ಲೂ ಕೂಡ ಮಂಜು ದಿ ಬೆಸ್ಟ್ ಅಂತ ಕರೆಸಿಕೊಳ್ತಾ ಇದ್ರು. ಈ ಎಲ್ಲ ಗುಣಗಳು ಇವತ್ತು ಮಂಜುರನ್ನ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿಯುವಾಗ ಮಾಡಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಒಂದಷ್ಟು ತಪ್ಪುಗಳನ್ನ ಮಾಡಿದ್ರು ಮಂಜು ಪಾವಗಡ. ಆರಂಭದಲ್ಲಿ ಎಲ್ಲರಿಗೂ ಕೂಡ ಫೇವರೇಟ್ ಸ್ಪರ್ಧಿಯಾಗಿದ್ರು. ಎಲ್ಲರೂ ಕೂಡ ಮಂಜು ಅನ್ನೋರು, ಬೆಸ್ಟ್ ಯಾರು ಅಂದ್ರೆ ಮಂಜು ಅನ್ನೋರು, ಎಲ್ಲದಕ್ಕೂ ಕೂಡ ಮಂಜು ಹೆಸರನ್ನು ಹೇಳೋರು. ಬಟ್ ಬರ್ತಾ ದಿವ್ಯಾ ಸುರೇಶ್ ಅವರ ಜೊತೆಗೆ ಸೇರ್ಕೊಂಡ ನಂತರ ಸ್ವಲ್ಪ ಮಟ್ಟಿಗೆ ಪರ್ಫಾರ್ಮೆನ್ಸ್ ಡೌನ್ ಆಗಿತ್ತು. ಸ್ವಲ್ಪ ಮಟ್ಟಿಗೆ ಡಲ್ ಅಂತ ಕೂಡ ಅನಿಸ್ತಾ ಇದ್ರು. ಒಂದಷ್ಟು ಮೋಸದ ಆಟಗಳಲ್ಲೂ ಕೂಡ ದಿವ್ಯಾ ಸುರೇಶ್ ಜೊತೆ ಸೇರಿ ಭಾಗಿಯಾಗಿದ್ರು. ಹೀಗಾಗಿ ಬಿಗ್ ಬಾಸ್ ನೋಡುವಂಥವರು ಕೂಡ ಮಂಜು ಅವ್ರನ್ನ ಸ್ವಲ್ಪ ಮಟ್ಟಿಗೆ ಹೇಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಟೀಕೆಯೂ ಕೂಡ ವ್ಯಕ್ತವಾಗಿದ್ರು, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಆ ನಂತರ ಮಂಜು ತಮ್ಮ ಆಟವನ್ನು ಬದಲಿಸಿಕೊಳ್ತಾರೆ. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಕೊನೆ ಕಂಪ್ಲೀಟ್ ಡಲ್ ಆಗಿಬಿಟ್ಟಿದ್ರು. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆಗ್ತಾ ಇದ್ದಾಗೆ ಮಂಜು ಪಾವಗಡ ಮತ್ತೆ ಹಳೆಯ ಕದರ್ ಮರುಕಳಿಸುತ್ತೆ, ಮತ್ತೆ ಆಕ್ಟಿವ್ ಆಗ್ತಾರೆ. ದಿವ್ಯಾ ಸುರೇಶ್ ಅವರನ್ನ ಅವಾಯ್ಡ್ ಮಾಡ್ತಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ ಮಾಡಿದಂಥ ತಪ್ಪುಗಳಿಂದ ಅವರು ತಿದ್ದುಕೊಳ್ತಾರೆ, ಎಚ್ಚೆತ್ತುಕೊಳ್ತಾರೆ. ಅಂತಿಮವಾಗಿ ಹೊಸ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಈ ಮೂಲಕ ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿಯೋದಕ್ಕೆ ಏನೆಲ್ಲ ಶ್ರಮವನ್ನು ಹಾಕಬೇಕೋ ಆ ಎಲ್ಲ ಶ್ರಮವನ್ನು ಕೂಡ ಹಾಕುವಲ್ಲಿ ಮಂಜು ಯಶಸ್ವಿ ಆಗ್ತಾರೆ. ಈ ಕಾರಣಕ್ಕಾಗಿ ಇವತ್ತು ಅಂಥ ದೊಡ್ಡ ವೇದಿಕೆಗೆ ಬಂದು ಅಂಥ ದೊಡ್ಡ ಟ್ರೋಫಿಯನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದಾರೆ. ಇನ್ನು ಮಂಜುಗೆ ಪ್ರಬಲವಾದಂಥ ಪೈಪೋಟಿಯನ್ನು ಕೊಟ್ಟಿದ್ದು ಅಂದರೆ ಅರವಿಂದ್ ಕೆಪಿ. ಹೆಚ್ಚು ಕಡಿಮೆ ಅರವಿಂದ್ ಕೆಪಿ ಬಿಗ್ ಬಾಸ್ ಅನ್ನು ವಿನ್ ಆಗಿಯೇ ಆಗ್ತಾರೆ ಎನ್ನುವಂಥ ಚರ್ಚೆ ಆಗ್ತಾ ಇತ್ತು. ಅರವಿಂದ್ ಕೆಪಿ ಬಿಗ್ ಬಾಸ್ ಮನೆಗೆ ಬರೋವರೆಗೂ ಕೂಡ ಕೆಲವು ಮಂದಿಗೆ ಗೊತ್ತಿತ್ತು ಹೊರತಾಗಿ ಮಂಜು ಅಷ್ಟು ಅವರು ಜನಪ್ರಿಯತೆಯನ್ನು ಪಡೆದುಕೊಂಡಿರಲಿಲ್ಲ. ಯಾಕಂದ್ರೆ ಅವ್ರು ಮೋಟಾರ್ ರೇಸ್ನಲ್ಲಿ ಇದ್ದಂಥ
ನಿಂತವರು. ಹೀಗಾಗಿ ಮಂಜು ಅಷ್ಟು ಅವರು ಜನಪ್ರಿಯತೆಯನ್ನು ಪಡೆದುಕೊಂಡಿರಲಿಲ್ಲ. ಆದರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅವರೊಂದು ಸೌಮ್ಯ ಸ್ವಭಾವದ ಮೂಲಕ, ಆ ಫನ್ ಲವಿಂಗ್ ನೇಚರ್ ಮೂಲಕ ಜನರ ಗಮನವನ್ನು ಸೆಳೀತಾರೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ಕೈಲಾದಷ್ಟು ಎಂಟರ್ಟೈನ್ಮೆಂಟನ್ನು ಕೂಡ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಬರದೇ ಇದ್ದರೂ ಕೂಡ ಇನ್ನು ಟಾಸ್ಕ್ ವಿಚಾರದಲ್ಲಿ ಅವ್ರನ್ನ ಮೀರಿಸೋರು ಯಾರೂ ಇರಲಿಲ್ಲ ಬಿಡಿ. ಬಹುತೇಕ ಟಾಸ್ಕ್ಗಳಲ್ಲಿ ಅವರೇ ನಂಬರ್ 1 ಎನ್ನುವ ರೀತಿಯಲ್ಲೂ ಕೂಡ ಇರ್ತಾ ಇದ್ರು. ಬಹುತೇಕ ಟಾಸ್ಕ್ಗಳನ್ನು ಕೂಡ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು, ಯಾಕಂದ್ರೆ ಅಷ್ಟೊಂದು ಫಿಟ್ ಆಗಿಯೂ ಕೂಡ ಇದ್ರು. ಇನ್ನು ಆಕ್ಟಿವ್ ಆಗಿಯೂ ಕೂಡ ಇರ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಸ್ವಲ್ಪ ಮಟ್ಟಿಗೆ ಜಗಳ ಗಲಾಟೆ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವ್ರ ಜೊತೆಗೆ ಹೊಂದಾಣಿಕೆ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಯಾಕಂದರೆ ಬಹುತೇಕರ ಜೊತೆಗೆ ಜಗಳವನ್ನು ಮಾಡ್ಕೊಂಡಿದ್ರು. ಚೆನ್ನಾಗಿದ್ದಂದರೆ ದಿವ್ಯಾ ಹುಡುಗ ಜೊತೆಗೆ ಮಾತ್ರ. ಇನ್ನು ಅರವಿಂದ್ ಕೂಡ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ರು. ಹೆಚ್ಚು ಕಡಿಮೆ ಅವರೇ ಗೆಲ್ತಾರೆ ಫಸ್ಟ್ ಇನ್ನಿಂಗ್ಸ್, ಹಾಗೆ ಮುಂದುವರೆದ್ರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಡಲ್ ಆದರು ಅಂತ ಕಾಣುತ್ತೆ. ಹೆಚ್ಚಾಗಿ ದಿವ್ಯಾ ಹುಡುಗ ಅವ್ರ ಜೊತೆ ಕಾಣಿಸ್ಕೊಳ್ತಿದ್ರು ಬಿಟ್ಟರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿಯುವಂಥ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರು ಅಂತ ಕಾಣುತ್ತೆ. ಇನ್ನು ದಿವ್ಯಾ ಹುಡುಗ ಕೂಡ ಆರಂಭದಿಂದ ಪರಿಶ್ರಮವನ್ನು ಹಾಕಿದ್ರು. ಈ ಕಾರಣಕ್ಕಾಗಿ ಟಾಪ್ 3ಯಲ್ಲಿ ಬರುವಲ್ಲಿ ಸಕ್ಸಸ್ ಕೂಡ ಆದರು. ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ 8 ಮುಕ್ತಾಯವಾಗ್ತಾ ಇದೆ. ಸೀಸನ್ 9ಗೆ ದಿನಗಣನೆ ಶುರುವಾಗಿದೆ. ಹೆಚ್ಚು ಕಡಿಮೆ ಅಕ್ಟೋಬರ್ನಿಂದ ಆರಂಭ ಆಗುತ್ತೆ. ಸೀಸನ್ 9 ಅಂತೂ ಇನ್ನಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕಂದರೆ ಸ್ಪರ್ಧಿಗಳು ಇನ್ನಷ್ಟು ಘಟಾನುಘಟಿ ಸ್ಪರ್ಧಿಗಳು ಇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಿದೆ.